ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಬುಕ್ಕಾಪಟ್ಟಣ ಹೋಬಳಿಯ ರೈತರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ 46ನೇ ವಾರದ ಜನಸಂಪರ್ಕ ಸಭೆ ನಡೆಸಿ ಸಭೆಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಯಿತು. ಇನ್ನೂ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾಟ್ಸಪ್ ಮೂಲಕ ಪಿಡಿಎಫ್ ರೂಪದಲ್ಲಿ ವರ್ಗಾವಣೆ ಮಾಡಲಾಗಿದ್ದು ಅವುಗಳ ಕುರಿತು ಮುಂದಿನ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಸೂಚಿಸಲಾಯಿತು. ಇನ್ನು ಮುಂದೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷ ವೇತನಗಳಿಗೆ ಅರ್ಜಿ ಸಲ್ಲಿಸುವವರು ಕುಂದುಕೊರತೆಗಳ ಸಭೆಗೆ ಹಾಜರಾಗಿ ಅರ್ಜಿ ನೀಡಿದಲ್ಲಿ 1 ವಾರದೊಳಗೆ ಮಂಜೂರು ಪತ್ರ ನೀಡಲಾಗುವುದು ಎಂದು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಈ ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಮಾಡ್ಬೋದು. ಇಶ್ಯೂಸ್ ಇದಾವೆ, ಒಂದೊಂದೇ ಟ್ರೈ ಮಾಡ್ತಾ ಇರಬೇಕು. ನಮ್ದೇನು ಸರ್, ನಮ್ಮ ತಾಯಿ ಹೆಸರಿಂದ ನಮ್ಮ 3 ಜನ ಅಣ್ತಂಬರಿಗೆ ಜಂಟಿ ಶೌಚಾಲಯ ನಮ್ದು ಅವ್ರದ್ದು ಎಲ್ಲ ಕಡೆ ಸ್ವಲ್ಪ ನೀರಿನ ಎಲ್ಲ ಏನಾಯ್ತು ಗೊತ್ತಾ, ಅಡಿಕೆ ನಮ್ದೆಲ್ಲ ತೆಂಗಿನ ನಾಡು, ನೀವೆಲ್ಲ ಅಡಿಕೆ ಇಟ್ಬಿಟ್ಟು ಅರ್ಧ ಎಕರೆಗೂ ಬೋರ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಇಲ್ಲಿ ನೀರಲ್ಲಿ ನಿಲ್ತದೆ. ಅದೇ ಮನೆಗೆ ತಹಸೀಲ್ದಾರಿಗೆ ಕೊಟ್ಟರೆ ಮನೆ ಸುಟ್ಟೋಗಿರೋದಕ್ಕೆ ತಾತ್ಕಾಲಿಕ ಪರಿಹಾರ ಕೊಡ್ತಾರೆ. ನಿನಗೆ ಪರಿಹಾರ ಬೇಕೋ ಇಲ್ಲ ಹೊಸ ಮನೆ ಬೇಕು ಅಂದರೆ ಇಒ ಕೇಳಿದ್ರು ಕೊಡ್ತಾರೆ. ಇಲ್ಲಿ ಪರಿಹಾರ ತಗೊಂಡ್ರೆ ಇವ್ರು ಮನೆ ಕೊಡಲ್ಲ, ಮನೆ ತಗೊಂಡ್ರೆ ಇವ್ರು ಪರಿಹಾರ ಕೊಡಲ್ಲ. 12ವರೆಗೆ ಕಾಲೇಜ್ ಹತ್ರ ನಿಮ್ಮೂರ್ಗೂ ಬಂದೆ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಏನು ಬೇಸಿಗೆಯ ದಯಮಾಡಿ ಸಾರ್ವಜನಿಕರು ಒಂದು ಸ್ವಲ್ಪ ಸಮಾಧಾನ. ಏಪ್ರಿಲ್ ಮೇಲೆ ಅಲ್ಲಿರೆನ್ಸ್ ಪರೀಕ್ಷೆ ಅದಾದರೆ ಎಷ್ಟು ಬೋರ್ವೆಲ್ಸ್ ಇದೆ, ಎಷ್ಟು ಆಳ ಕೊರೆದಿದ್ದಾರೆ, ಅದಕ್ಕಿನ್ನೆಷ್ಟು ನಾವು ಇದು ಲೆಂತ್ ಬಿಟ್ಟಿದ್ದೀರ ನೋಡ್ಕೊಳ್ಳಿ. ಈಗ ಅದನ್ನು ಸ್ಟ್ಯಾಟಿಸ್ಟಿಕ್ಸು ನೀವು ಇವಾಗ ಕೊಡಬೇಕು. ಇನ್ನೆಷ್ಟು ಒಂದು ಲೆಂತ್ ಬಿಡ್ಬೋದಾ, 2 ಬಿಡ್ಬೋದಾ, ಎಷ್ಟು ಬಿಡ್ಬೋದು ಹೇಳಿದ್ರೆ ಈಲ್ಡ್ ಕಡಿಮೆ ಆದಂಗೆ ಅಷ್ಟನ್ನು ಬಿಡೋದು. ನೆಕ್ಸ್ಟ್ ಫರ್ದರ್ ಅಲ್ಲಿಂದ ಅಕ್ಕಪಕ್ಕದಲ್ಲಿ ಯಾರಾದರೂ ರೈತರು ನಿಮಗೆ ಬೋರ್ವೆಲ್ಲು ಹೈಯರಿಗೆ ಕೊಡೋಕ್ಕೆ ಯಾರು ಕೂಡ ಬಾಡಿಗೆ ಕೊಡೋಕ್ಕಿದ್ದಾರೆ ಅಂದರೆ ಅದನ್ನು ಗುರುತಿಸ್ಕೊಂಡು ಇಟ್ಕೊಂಡಿರಿ. ನೀವು ಪ್ರಿಕಾಷನರಿ ಮೇಯ್ನ್ ಸಡನ್ನಾಗಿ ನೀರು ಈಲ್ಡ್ ಕಡಿಮೆ ಆಯಿತು, ಆ ಸಂದರ್ಭದಲ್ಲಿ ಬೇರೆಯವ್ರದ್ದು ಯಾರ್ದಾರು ಅವಲಂಬನೆ ಆಗಲೇಬೇಕು. ಅದನ್ನು ಯಾರ್ದು ಪಕ್ಕ ಬೋರ್ವೆಲ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಫರ್ದರ್ ನೀವು ಟ್ಯಾಂಕರ್ಗೆ ಹೋಗಬೇಕು. ಟ್ಯಾಂಕರು ಕೊಡೋ ಅಷ್ಟರಲ್ಲಿ ನಾವೇನಾದರೂ ಕೂಡ ಅಪ್ರೂವಲ್ ತೊಗೊಂಡು ಬೋರ್ವೆಲ್ ಹಾಕ್ಸೋಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ. ಅಷ್ಟರೊಳಗೆ ನೀವು ಏನಾದ್ರು ಅಲ್ಲಿ ಸಡನ್ನಾಗಿ ನೀರಿಂದ ಇಶ್ಯೂ ಬಂದರೆ ಇಮಿಡಿಯೇಟ್ ನೀವು ರೆಸೊಲ್ಯೂಷನ್ ಮಾಡಿ ಇಲ್ಲಿ ಟಾಸ್ಕ್ ಫೋರ್ಸಿಗೆ ಕಳಿಸೋವಂಥದ್ದು ಮಾಡಿ. ನಾನು ಒಂದು ಹೇಳಿದ್ದೆ ಸರ್, ನಮ್ಮ ಇವ್ರಿಗೆ ಏನಕ್ಕ ರೇಷನ್ ಕಾರ್ಡ್ ಹಾಕ್ಯಾರ. ಒಂದು ಕಂಬ ವಿಡಿಯೋ ತೋರಿಸಲ್ಲಿ ಎಸ್ಟಿಮೇಟ್ ಮಾಡಿ ಅವ್ರಿಗೆ ಕೊಡು. ನಾನು ಅವ್ರಿಗೆ ಹೇಳ್ತೀನಿ, ಬೇಡ ಮಗು, ನೀನು ಎಸ್ಟಿಮೇಟ್ ಮಾಡಿಸಿ ಅವ್ರಿಗೆ AWE ಕಡೆಯಿಂದ ಒತ್ತಾಕ್ಸೋ. ನಾನು ಹೇಳ್ತೀನಿ ಅವ್ರಿಗೆ ಶಿಫ್ಟಿಂಗು ಬೋರ್ ಬೇಕಾ? ಅರ್ಜಿ ಹಾಕಿದ್ಯಾ? ಯಾರಿಗೆ ಕೊಡೋಣ? ಯಾರು ಮದುವೆ ಹೋಗಿದಂತೆ ರಾಮಲಿಂಗಾಪುರದ ಊರೊಳಕ್ಕೆ ಗೇಟಿಂದ ಹಂಗೆ ಹೊಟ್ಟೋಗ್ತಾರಂತೆ ಸರ್. ಮಕ್ಕಳು ಅಲ್ಲಿಂದ ನಡಿಬೇಕು, ಸುಸ್ತಾಗಿ ಬರ್ತಾವೆ, ಬಿಸಿಲು ಸರ್, ತಲೆಗಿಲೆ ಸುತ್ತ ಬಿದ್ದರೆ ಭಾರಿ ಕಷ್ಟ. ಅದೊಂದು ಊರೊಳಗೆ ಹೋಗಿ ಬರೋಕ್ಕೆ ಹೇಳಿ ಸರ್, ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ಹತ್ಸ್ಕೊಂಡು ಯಾರು ಇದ್ರೆ ಹತ್ಸ್ಕೊಂಬರಕ್ಕೆ ಹೇಳ್ಬಿಡಿ ಸರ್ ಅಷ್ಟೇ. ಆ ಗೇಟಲ್ಲೇ ಹೋಗ್ಬಿಟ್ರೆ ಏನಾಗುತ್ತೆ, ಮತ್ತೆ ಇವರು ಅಲ್ಲಿಂದ ನಡಿಬೇಕು, 1 ಕಿಲೋಮೀಟ್ರ್ ಮೇಲಾಗುತ್ತೆ ಸರ್ ಅದು. ರೈಟ್ ಸರ್, ಥ್ಯಾಂಕ್ ಯು ಸರ್. ಮಕ್ಕಳು